ಕಡಲೆ ಬೀಜವು ಪೌಷ್ಟಿಕಾಂಶಗಳ ಆಗ್ರವಾಗಿದ್ದು ಇದರಿಂದ ತಯಾರಿಸುವ ವಿವಿಧ ತಿನಿಸುಗಳು ರುಚಿಯ ಜೊತೆಗೆ ಆರೋಗ್ಯಕ್ಕೂ ಉತ್ತಮ ಪ್ರಯೋಜನಗಳನ್ನು ನೀಡುತ್ತವೆ. ಪ್ರಮುಖವಾಗಿ ಶೇಂಗಾ ಹೋಳಿಗೆ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ತಿನಿಸುಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಹಬ್ಬ ಹರಿದಿನಗಳು, ಮದುವೆಗಳು ಹಾಗೂ ವಿಶೇಷ ಸಂದರ್ಭಗಳಲ್ಲಿ ತಯಾರಿಸುವ ಈ ಸಿಹಿ ತಿನಿಸು ತನ್ನ ವಿಶಿಷ್ಟ ರುಚಿ ಮತ್ತು ಸುವಾಸನೆಯೊಂದಿಗೆ ಎಲ್ಲರ ಮನಗೆದ್ದಿದೆ. ಮೈದಾ ಅಥವಾ ಗೋಧಿ ಹಿಟ್ಟಿನ ಹೊದಿಕೆಯೊಳಗೆ ಬೇಯಿಸಿದ ಶೇಂಗಾ ಬೀಜ, ಬೆಲ್ಲ ಮತ್ತು ಏಲಕ್ಕಿ ತುಪ್ಪದ ಸಿಹಿ ಮಿಶ್ರಣವನ್ನ ತುಂಬಿ ತಯಾರಿಸುವ ಹೋಳಿಗೆ ರುಚಿಯ ಜೊತೆಗೆ ಪೌಷ್ಟಿಕಾಂಶಗಳ ಆಗ್ರವಾಗಿದೆ. ಇನ್ನು ಶೇಂಗಾ ಚಟ್ನಿಯನ್ನ ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ, ಅನ್ನ ಹಾಗೂ ವಿವಿಧ ಉಪಹಾರಗಳೊಂದಿಗೆ ಸೇವಿಸಲಾಗುತ್ತದೆ. ಹುರಿದ ಶೇಂಗಾ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಜೀರಿಗೆ, ಉಪ್ಪು ಬಳಸಿ ತಯಾರಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನ ದೇಹಕ್ಕೆ ನೀಡುತ್ತದೆ. ಶೇಂಗಾ ಚಿಕ್ಕಿ ಉಂಡೆ ಕೂಡ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಕೂಡ ಇಷ್ಟಪಡುವ ಈ ತಿನಿಸಾಗಿದೆ. ಇದು ದೇಹಕ್ಕೆ ತ್ವರಿತ ಶಕ್ತಿ ನೀಡುವ ನೈಸರ್ಗಿಕ ಆಹಾರಗಳಲ್ಲಿ ಒಂದಾಗಿದೆ. ಕ್ಷಣಾರ್ಧದಲ್ಲೇ ಹಸಿವನ್ನ ನೀಗಿಸುವ ಅದ್ಭುತ ಆಹಾರವಾಗಿದೆ. ಜೊತೆಗೆ ಕಡಲೆ ಬೀಜದ ಎಣ್ಣೆ ಅಡುಗೆಯಲ್ಲಿ ಹೆಚ್ಚಾಗಿ ಬಳಸುವ ಸಸ್ಯಜನ್ಯ ಎಣ್ಣೆಗಳಲ್ಲಿ ಒಂದಾಗಿದೆ. ಕಡಲೆಕಾಯಿ ಎಣ್ಣೆಯಲ್ಲಿರುವ ಫೈಟೋಸ್ಟೆರಾಲ್ಗಳು ದೇಹದಲ್ಲಿ ಕೊಲೆಸ್ಟ್ರಾಲ್ ಹೀರಿಕೊಳ್ಳುವಿಕೆಯನ್ನ ಕಡಿಮೆ ಮಾಡಲು ಸಹಕಾರಿಯಾಗುವುದು. ಇನ್ನು ಇದರಿಂದ ರಕ್ತನಾಳಗಳ ಆರೋಗ್ಯವನ್ನ ಕಾಪಾಡಲು ನೆರವಾಗುತ್ತದೆ. ಇದಿಷ್ಟೇ ಅಲ್ಲ, ಕಡಲೆ ಬೀಜವಿಲ್ಲದ ಚುರುಮುರಿಯನ್ನ ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅನ್ಸುತ್ತೆ. ಹದವಾಗಿ ಹುರಿದ ಕಡಲೆ ಬೀಜ ಚುರುಮುರಿಯ ಸ್ವಾದವನ್ನ ದುಪ್ಪಟ್ಟು ಮಾಡುತ್ತದೆ, ಜೊತೆಗೆ ಆರೋಗ್ಯವನ್ನ ಹೆಚ್ಚಿಸುತ್ತದೆ. ಶೇಂಗಾ ಉತ್ಪನ್ನಗಳು ಪ್ರೋಟೀನ್, ಆರೋಗ್ಯಕರ ಕೊಬ್ಬು, ನಾರಿನಾಂಶ, ವಿಟಮಿನ್ಗಳು ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾಗಿರುವ ಕಡಲೆ ಬೀಜದ ತಿನಿಸುಗಳು ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರಿಗೂ ಉತ್ತಮ ಪೌಷ್ಟಿಕ ಆಹಾರವಾಗಿದೆ. ಕಡಲೆ ಬೀಜದಲ್ಲಿ ಉತ್ತಮ ಗುಣಮಟ್ಟದ ಸಸ್ಯ ಮೂಲದ ಪ್ರೋಟೀನ್ ಅಧಿಕವಾಗಿರುವುದರಿಂದ ದೇಹದ ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುತ್ತದೆ. ವ್ಯಾಯಾಮ ಮಾಡುವವರು, ಗರ್ಭಿಣಿಯವರು ಹಾಗೂ ಬೆಳೆಯುವ ಮಕ್ಕಳಿಗೆ ಇದು ಉತ್ತಮ ಶಕ್ತಿದಾಯಕ ಆಹಾರವಾಗಿದೆ. ಇದರಲ್ಲಿರುವ ಆರೋಗ್ಯಕರ ಕೊಬ್ಬು ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನ ಒದಗಿಸುವುದರ ಜೊತೆಗೆ ಹೃದಯದ ಆರೋಗ್ಯವನ್ನ ಸಹಿತ ಕಾಪಾಡಲು ಸಹಕಾರಿಯಾಗಿದೆ. ಕಡಲೆ ಬೀಜದ ತಿನಿಸುಗಳಲ್ಲಿ ನಾರಿನಾಂಶ ಸಮೃದ್ಧವಾಗಿರುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಹಾಗೂ ಮಲಬದ್ಧತೆಯನ್ನ ತಡೆಯಲು ನೆರವಾಗುತ್ತದೆ. ಹೊಟ್ಟೆ ತುಂಬಿದ ಅನುಭವವನ್ನ ಹೆಚ್ಚು ಸಮಯ ಉಳಿಸುವುದರಿಂದ ಅತಿಯಾಗಿ ಆಹಾರ ಸೇವಿಸುವುದನ್ನು ನಿಯಂತ್ರಿಸಿ ತೂಕ ನಿರ್ವಹಣೆಗೆ ಸಹಕಾರಿಯಾಗುತ್ತದೆ. ಕಡಲೆ ಬೀಜವು ವಿಟಮಿನ್ ಇ, ವಿಟಮಿನ್ ಬಿ3, ಫೋಲೇಟ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ರಂಜಕ ಸೇರಿದಂತೆ ಹಲವು ಪ್ರಮುಖ ಪೋಷಕಾಂಶಗಳನ್ನು ಹೊಂದಿದೆ. ಇವು ಚರ್ಮದ ಆರೋಗ್ಯ, ಮೆದುಳಿನ ಕಾರ್ಯಕ್ಷಮತೆ, ನರಮಂಡಲದ ಆರೋಗ್ಯ ಹಾಗೂ ಮೂಳೆಗಳ ಬಲವರ್ಧನೆಗೆ ನೆರವಾಗುತ್ತದೆ. ವಿಟಮಿನ್ ಇ ಒಂದು ಶಕ್ತಿಶಾಲಿ ಉತ್ಕರ್ಷಣ ನಿರೋಧಕವಾಗಿದ್ದು ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಕಡಲೆ ಬೀಜದಲ್ಲಿರುವ ರೆಸ್ಟೆರಾಟ್ರೋಲ್ ಮತ್ತು ಇತರೆ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ಉರಿಯೂತವನ್ನ ಕಡಿಮೆ ಮಾಡಲು ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಅಪಾಯವನ್ನ ತಗ್ಗಿಸಲು ನೆರವಾಗಬಹುದು. ಜೊತೆಗೆ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಾಪಾಡಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತದೆ. ಕಡಲೆ ಬೀಜದಲ್ಲಿ ಕ್ಯಾಲೋರಿಗಳು ಹೆಚ್ಚು ಇರುವುದರಿಂದ ಅತಿಯಾಗಿ ಸೇವಿಸುವುದು ಕೂಡ ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು. ಒಟ್ಟಿನಲ್ಲಿ ಹಿತಮಿತವಾಗಿ ಕಡಲೆಕಾಯಿಯನ್ನ ಸೇವಿಸುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ.